ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಂ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಪ್ಪಮನೋಸ್ಮಾಕಂ ಆಚಾರ್ಯಾಲೀತ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ನಾರಾಯಣಂ ಸುರವರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತ್ಯಂ ಚ ತ್ರೈಗುಣ್ಯವದ್ಯತಮಯಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರ ಸಿದ್ಧಮಧ್ಯಂ. ಭೀಮಸೇನ ದೇವರು ಧರ್ಮರಾಜನನ್ನು ಅರಣ್ಯವಾಸ ಅಜ್ಞಾತವಾಸ ಮುಗಿದ ಮೇಲೆ ಹೋರಾಟಕ್ಕೆ ಸಿದ್ಧನಾಗುವಂತೆ ತಯಾರು ಮಾಡಿ ಅವನಿಗೆಲ್ಲ ಹೇಳಿ ಕರ್ತವ್ಯದ ಬೋಧನೆ ಮಾಡಿ, ಈಗ ಆಗದಿದ್ದರೂ 13 ವರ್ಷ ಆದ ಮೇಲೆ ಆದರೂ ನೀನು ದಯೆ ಕ್ಷಮೆ ಈ ಥರದ ಧೋರಣೆ ಇಟ್ಟುಕೊಳ್ಳದೆ ರಾಜನ ಕರ್ತವ್ಯ ಧರ್ಮ ರಕ್ಷಣೆ ಲೋಕರಕ್ಷಣೆ ಆ ಕಾರ್ಯಕ್ಕೆ ಸಿದ್ಧನಾಗಬೇಕೆಂಬುದನ್ನು ತಯಾರು ಮಾಡಿ ತನ್ನ ಕೆಲಸ ಆಯಿತು ಅಂತ ಕೂತಿದ್ದಾನೆ. ಆಗ ವೇದವ್ಯಾಸರು ಆಗಮಿಸಿದರು. ವೇದವ್ಯಾಸ ದೇವರು ಧರ್ಮರಾಜನನ್ನು ಕರೆದು, ಮುಂದೆ 13 ವರ್ಷದ ನಂತರ ಅನಿವಾರ್ಯವಾಗಿ ಕೌರವರ ಜೊತೆಗೆ ನೀನು ಹೋರಾಟಕ್ಕೆ ತಯಾರಾಗಬೇಕು. ದುಷ್ಟರ ನಿಗ್ರಹದ ಕಾರ್ಯ ಅನಿವಾರ್ಯ. ಆದರೆ ದುಷ್ಟರ ಜೊತೆಗೆ ಒಳ್ಳೆಯವರು ಸೇರಿದ್ದಾರೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಅಶ್ವತ್ಥಾಮ ಇವರೆಲ್ಲ ಸಜ್ಜನರು, ಭಗವದ್ಭಕ್ತರು. ಆದರೆ ಅವನ ಜೊತೆಗೂ ಕೂಡ ಹೋರಾಟ ಮಾಡಬೇಕು ಆ ಸಂದರ್ಭ. ಆದರೆ ಭೀಮಸೇನ ಅವರಿಗೆ ಭಗವದ್ಭಕ್ತರ ಮೇಲೆ ಜೊತೆಗೆ ಯುದ್ಧ ಮಾಡಲು ಮನಸ್ಸಿಲ್ಲ, ಅಸ್ತ್ರ ಪ್ರಯೋಗ ಮಾಡಲಿಕ್ಕೂ ಮನಸ್ಸಿಲ್ಲ. ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಯಾಕೆ ಮನಸ್ಸಿಲ್ಲ? ತನ್ನ ಕಾರ್ಯಕ್ಕೋಸ್ಕರ ಎಲ್ಲ ದೇವತೆಗಳನ್ನು ಬೇಡುವುದು ಅವರಿಗೆ ಇಷ್ಟ ಇಲ್ಲ. ಪರಮಾತ್ಮನ ಹೊರತು ಯಾರನ್ನೂ ಬಿಡಲು ಭೀಮಸೇನ ತಯಾರಿಲ್ಲ. ಶುದ್ಧೇ ಭಾಗವತೇ ಧರ್ಮ, ಭಾಗವತ ಧರ್ಮ ಶುದ್ಧವಾದ ಪರಮಾತ್ಮನ ಹೊರತು ಯಾರನ್ನೂ ಬೇಡುವಿಲ್ಲ. ಬೇಡಿದರೆ ನಿನ್ನನ್ನೇ ಬೇಡುವೆ. ಹರಿದಾಸರು ಹೇಳ್ತಾರೆ, ಸಾಮಾನ್ಯ ಹೀನ ವ್ಯಕ್ತಿಗಳಲ್ಲಿ ಬೇಡುವುದಿಲ್ಲ, ಬೇಡುವುದಾದರೆ ಪರಮಾತ್ಮನನ್ನೇ ಬೇಡ್ತಾರೆ. ಭೀಮಸೇನ ವ್ರತ ಈಗ ಅಸ್ತ್ರ ಪ್ರಯೋಗ ಮಾಡುವಾಗ ಬೇರೆ ಬೇರೆ ದೇವತೆಗಳ ಪ್ರಾರ್ಥನೆ ಮಂತ್ರ ಹೇಳಿ ಅವರಿಂದ ದುಷ್ಟ ನಿಗ್ರಹ ಶತ್ರುಗಳ ಬರೆಯಾಗಬೇಕು. ನನ್ನ ಕಾರ್ಯಕ್ಕೋಸ್ಕರ ಬೇರೆ ಬೇರೆ ದೇವತೆಗಳನ್ನು ಬಿಡುತ್ತಿದ್ದೇನಿಲ್ಲ. ಆದ್ದರಿಂದ ಅಸ್ತಪ್ರಯೋಗದಲ್ಲಿ ಅವರಿಗೆ ಇಷ್ಟವೇ ಇದೆ. ಮತ್ತು ಭೀಷ್ಮ, ದ್ರೋಣ ಇಂಥವರ ಜೊತೆಗೆ ಭಗವದ್ಭಕ್ತರು, ಅವರ ಜೊತೆಗೂ ಯುದ್ಧ ಮಾಡಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಆದರೆ ಅವರನ್ನು ಎದುರಿಸಬೇಕಾಗಿದೆ. ದುರ್ಯೋಧನ ಬಹಳ ಚಾಣಕ್ಯವನು, ಕುಟಿಲ ತಂತ್ರ. ಅವರು ಯಾವ ತತ್ವ ಸಿದ್ಧಾಂತ ಇಲ್ಲ, ತನ್ನ ಸ್ವಾರ್ಥ ಸಾಧನೆ ಆಗಬೇಕು. ಅದಕ್ಕೋಸ್ಕರ ಭೀಷ್ಮ, ದ್ರೋಣ ಇವರಿಗೆಲ್ಲ ಬೇಕಾದಷ್ಟು ಉಪಚಾರ ಮಾಡಿ ತನ್ನ ಹಂಗಿಗೆ ಅವರು ಒಳಪಡುವಂತೆ ಮಾಡಿ ಯುದ್ಧದಲ್ಲಿ ಅವರನ್ನು ಉಪಯೋಗಿಸಬೇಕು. ಭಗವದ್ಭಕ್ತರಾದವರನ್ನು ಕೂಡ ತನ್ನ ಕಾರ್ಯದಲ್ಲಿ ಅವರು ಬಲಿಷ್ಠರು. ಒಳ್ಳೆ ವೀರ ಕರ್ಣ, ಅವನು ಒಳ್ಳೆಯ ದ್ರೋಣ, ಇವರು ಮಹಾಸಮರ್ಥರು. ಅವರನ್ನು ತನ್ನ ಕಾರ್ಯಕ್ಕೆ ಉಪಯೋಗಿಸಬೇಕು. ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧ. ಹೀಗಾಗಿ ಅವರಿಗೆಲ್ಲ ಬೇಕಾದಷ್ಟು ಉಪಚಾರ ಮಾಡಿ ತನ್ನ ಜೊತೆಗೆ ಅವರು ಯುದ್ಧಕ್ಕೆ ಬರುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಂಥವ್ರ ಜೊತೆಗೆ ಯುದ್ಧ ಮಾಡಬೇಕು. ಅರ್ಜುನನೇ ಆ ಕೆಲಸ ಮಾಡಬೇಕು. ಅಂಥವ್ರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಕೊಲ್ಲುವುದಕ್ಕೆ ಭೀಮಸೇನ ಸಿದ್ಧನಿಲ್ಲ. ಇಡೀ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ಯಾರು ಕೆಟ್ಟವರು, ಯಾರು ಭಗವದ್ವೇಷಿಗಳು, ಯಾರು ದುಷ್ಟರು, ಲೋಕ ಹಂತಕರು ಅವರನ್ನು ಮಾತ್ರ ಕೊಂದರು. ಮಹಾಭಾರತದಲ್ಲಿ ದುರ್ಯೋಧನ ಅಷ್ಟು ಮಂದಿ ತಮ್ಮಂದಿರು ಎಲ್ಲ ಕೆಟ್ಟವರು, ಅವನ್ನೆಲ್ಲ ಸದೆ ಪಡೆದಿದ್ದಾರೆ. ಬೇರೆ ಸಂದರ್ಭದಲ್ಲಿ ಕೂಡ ಬಕ, ಕೀಚಕ, ಹಿಡಿಂಬ, ಜರಾಸಂಧ
ಯಾರೆಲ್ಲ ದುಷ್ಟರು ಅವರನ್ನೆಲ್ಲ ಕೊಲ್ಲಲು ಭೀಮಸೇನೇ ಮುಂದಾದ. ಸಜ್ಜನರ ಜೊತೆಗೆ ಅವನು ಕೊಲ್ಲಲು ಪ್ರಯತ್ನ ಮಾಡಲಿ. ಮಾಲಿಕ ಉಪರಾಧ ಬೇರೆ ಕಾರಣ ಇದೆ. ಇಡೀ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ಕೊಂದದ್ದು ದುಷ್ಟರನ್ನು ಮಾತ್ರ. ಸಜ್ಜನರು ಭಗವದ್ ಭಕ್ತರ ಮೇಲೆ ಕೈಯಾಗಿ ನೋಡಿ ಮನಸ್ಸಿಲ್ಲ. ಅವರು ತಪ್ಪು ಮಾಡಿದ್ದಾರೆ, ಕೆಟ್ಟವರ ಜೊತೆಗೆ ಸೇರಿದ್ದಾರೆ. ಆದರೂ ಅವರು ವೈಷ್ಣವರು ಭಗವದ್ ಭಕ್ತರು ಎಂಬುದಾಗಿ ಭೀಮಸೇನ ಅವರ ಬಗ್ಗೆ ಬಹಳ ದಾಕ್ಷಿಣ್ಯ. ಅವರನ್ನು ಕೊಲ್ಲಲು ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಅರ್ಜುನ ತಯಾರಾಗಬೇಕು, ಅವರ ಜೊತೆಗೆ ಹೋರಾಟ ಮಾಡಬೇಕು. ಅದಕ್ಕಾಗಿ ಅವನನ್ನು ಸಿದ್ಧಗೊಳಿಸುವ ಕಾರ್ಯ ಈ ವನವಾಸದ ಮಧ್ಯದಲ್ಲಿ ಮುಂದಿನ ಯುದ್ಧಕ್ಕೆ ಬೇಕಾಗುವ ರೀತಿಯ ಸಿದ್ಧತೆ ನಡೆಯಬೇಕು. ಅದಕ್ಕಾಗಿ ಅರ್ಜುನನಿಗೆ ನಾನೊಂದು ತತ್ವ ಉಪದೇಶ ಕೊಡ್ತೇನೆ. ನೀನು ಅದನ್ನು ಅರ್ಜುನಿಗೆ ಉಪದೇಶ ಮಾಡಿದರೆ ಎಲ್ಲರನ್ನು ಕೂಡ ಎದುರಿಸುವ ಶಕ್ತಿ ಅವರಿಗೆ ಬರ್ತದೆ ಎಂಬುದಾಗಿ ಮಂತ್ರ. ಅದನ್ನು ಧರ್ಮರಾಜನಿಗೆ ವೇದವ್ಯಾಸ ದೇವರು ಕೊಟ್ಟು ಇದನ್ನು ಅರ್ಜುನನಿಗೆ ಉಪದೇಶ ಕೊಡು. ಕುರುಕ್ಷೇತ್ರ ಮುಂದಿನ ಮಹಾಯುದ್ಧದಲ್ಲಿ ಎಲ್ಲ ಮಹಾವೀರರನ್ನು ಎದುರಿಸುವ ಶಕ್ತಿ ಒಂದು ಭೀಮಸೇನಿಗಿದೆ. ಆದರೆ ಅವರನ್ನು ಕೊಲ್ಲಲು ಮುಂದೆ ಬರುವುದಿಲ್ಲ. ಆ ಕಾರ್ಯಕ್ಕೆ ಅರ್ಜುನನೇ ತಯಾರಾಗ, ಅದಕ್ಕೆ ಬೇಕಾದ ರೀತಿಯ ಸಿದ್ಧತೆ. ಅದಕ್ಕೆ ಈ ಮಂತ್ರವನ್ನು ಅವನಿಗೆ ಉಪದೇಶ ಕೊಡು, ಅಷ್ಟೇ ಸಾಲದು. ಈಗ ಈ ಅರಣ್ಯವಾಸದ ಸಂದರ್ಭದಲ್ಲಿ ಅವರು ರುದ್ರ, ಇಂದ್ರ, ಕುಬೇರ, ಯಮ ಬೇರೆ ಬೇರೆ ದೇವತೆಗಳ ಪ್ರಾರ್ಥನೆ ಮಾಡಿ ಅವರ ಒಲವು ಪಡೆದು ಅವರಿಂದ ಬೇಕಾದ ಶಕ್ತಿಯನ್ನು ಪಡೆಯಬೇಕು, ಬೇಕಾದ ಅಸ್ತ್ರಗಳನ್ನು ಪಡೆಯಬೇಕು. ಕುಬೇರನ ಬಳಿಗೆ ಇಂದ್ರ, ಯಮ, ವರುಣ ಎಲ್ಲ ದೇವತೆಗಳ ಬಗ್ಗೆ ಅವನು ವಿಶೇಷವಾದ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಅವನನ್ನು ಇಂದ್ರಕೀಲ ಪರ್ವತಕ್ಕೆ, ಬಹಳ ದೂರ ಎತ್ತರದ ಪರ್ವತಗಳು ಎಲ್ಲ ದಾಟಿ ಹೋಗಬೇಕು, ಯಾರಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸ್ಥಳಕ್ಕೆ ಹೋಗಿ ಅವರೆಲ್ಲರ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿ ಅಂಥ ದಿವ್ಯಾಸ್ತ್ರಗಳನ್ನು ಪಡೆದು ಮುಂದೆ ಭೀಷ್ಮದ್ರೋಣಾದಿಗಳ ಜೊತೆಗೆ ಹೋರಾಟಕ್ಕೆ ಅರ್ಜುನನನ್ನು ತಯಾರು ಮಾಡಬೇಕು ಎಂಬುದಾಗಿ ವೇದವ್ಯಾಸ ದೇವರು ಧರ್ಮರಾಜನಿಗೆ ತಿಳಿಸ್ತಾರೆ. ನಿನ್ನೆ ನಮ್ಮ ಪ್ರಭಂಜನಾಚಾರ್ಯ ಹೇಳಿದಂತೆ ನಮ್ಮ ಸಿದ್ಧಾಂತದಲ್ಲಿ ಎಲ್ಲ ದೇವತೆಗಳಿಗೆ ಸ್ಥಾನ. ವಿಷ್ಣು ಒಬ್ಬನೇ ಅಲ್ಲ, ಸರ್ವೋತ್ತಮನಾಗಿ ಸುಪ್ರೀಂ ಎಲ್ಲರ ಮೇಲೆ ಶ್ರೇಷ್ಠ ಒಬ್ಬನೇ ಭಗವಂತ. ಆದರೂ ಎಲ್ಲ ದೇವತೆಗಳಿಗೂ ನಾವು ಗೌರವ ಸಲ್ಲಿಸಬೇಕು. ಬ್ರಹ್ಮ, ರುದ್ರ, ವಾಯು, ಶೇಷ, ಗರುಡ, ಇಂದ್ರ, ವರುಣ ಎಲ್ಲ ದೇವತೆಗಳಿಗೂ ಭಕ್ತಿ ಗೌರವ ಕೊಡಬೇಕು. ಈ ಥರದ ದೃಷ್ಟಿ ನಮ್ಮ ಆಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ. ಕೆಲವರಿದ್ದಾರೆ ಅವರು ವೈಷ್ಣವರು, ಆದರೆ ವಿಷ್ಣು ಬಿಟ್ಟು ಇನ್ನೊಬ್ಬರ ದೇವಸ್ಥಾನಕ್ಕೆ ಹೋಗಬಾರದು. ಆ ಥರದ ನಿಷ್ಠೆ. ವಿಷ್ಣು ಬಿಟ್ಟು ಬೇರೆ ದೇವರನ್ನೇ ಪೂಜಿಸುವುದಿಲ್ಲ, ಅವರ ಸ್ಮರಣೆ ಮಾಡುವುದಿಲ್ಲ. ಇನ್ನು ಕೆಲವು ಶಿವಭಕ್ತರು, ಅತಿಯಾದ ಶಿವಭಕ್ತಿ, ವಿಷ್ಣು ಹರಿ ಅಂತ ಹೆಸರು ಹೇಳಲಿಕ್ಕೂ ಅವರಿಗೆ ಇಷ್ಟ ಇಲ್ಲ. ಈ ಹರಿ ಶಿವನನ್ನು ಬಿಟ್ಟು ಮತ್ತೊಬ್ಬರನ್ನು ಪೂಜಿಸುವುದೇ ಇಲ್ಲ. ಈ ಥರದ ಒಂದು ಥರದ ಅತೀಯ ಒಂದು ಆಗ್ರಹ ಅದು ಇತರ ಮತಗಳಲ್ಲಿ ಇದ್ದರೆ, ಶ್ರೀಮದಾಚಾರ್ಯರು ಮಾತ್ರ ತಮ್ಮ ಸಿದ್ಧಾಂತದಲ್ಲಿ ವಿಷ್ಣುವನ್ನು ಮಾತ್ರವಲ್ಲ, ನಮ್ಮ ಅನುಗ್ರಹವಾಗಬೇಕಾಗಿದ್ದರೆ ಇತರ ದೇವತೆಗಳನ್ನು ಕೂಡ ಭಕ್ತಿಯಿಂದ ಪೂಜಿಸಬೇಕು. ಶಿವನ ಅನುಗ್ರಹ ಬೇಕು. ವಾಯುದೇವರು, ಬ್ರಹ್ಮದೇವರು, ಇಂದ್ರ, ವರುಣ ಎಲ್ಲ ದೇವತೆಗಳನ್ನು ಕೂಡ ಅವರವರ ಯೋಗ್ಯತೆ ಅದಕ್ಕೆ ಸರಿಯಾಗಿ ಆರಾಧನೆ ಮಾಡುವ ಒಂದು ದೊಡ್ಡ ಒಂದು ಉದಾರ ದೃಷ್ಟಿ ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ. ಎಲ್ಲರನ್ನೂ ಗೌರವಿಸಬೇಕು, ಆದರೆ ಪರಮಾತ್ಮೊಬ್ಬರು ಸರ್ವೋತ್ತಮ ಶ್ರೀಹರಿ. ಇದನ್ನು ಮರೆಯದೆ ಎಲ್ಲ ದೇವತೆಗಳಿಗೆ ಗೌರವ ಸಲ್ಲಿಸುವಂತಹ ಸಂದೇಶ ಅದು ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಅಷ್ಟು ಚೆನ್ನಾಗಿದೆ. ವೇದವ್ಯಾಸ ದೇವರು ಹಾಗೆಲ್ಲ ದೇವತೆಗಳ ಪ್ರಾರ್ಥನೆ ಮಾಡಲಿ, ಅದಕ್ಕೆ ಅರ್ಜುನನನ್ನು ಕಳಿಸಬೇಕು ಎಂಬುದಾಗಿ ಆಜ್ಞೆ ನೀಡಿ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಧರ್ಮರಾಜ ಸ್ವಲ್ಪ ಸಮಯ ಹೋದ ಮೇಲೆ
ಅರ್ಜುನನಿಗೆ ಆ ಮಂತ್ರೋಪದೇಶ ಕೊಟ್ಟು ವೇದವ್ಯಾಸ ದೇವರ ಪಣೆಯಂತೆ ಹೋಗಿ ಶಿವನಿಂದ ಎಲ್ಲ ಪಾಶುಪತಾಸ್ತ್ರ, ದಿವ್ಯಾಸ್ತ್ರಗಳು, ಬೇರೆ ಬೇರೆ ದೇವತೆಗಳಿಂದ ನೀನು ಅಸ್ತ್ರಗಳನ್ನು ಪಡೆಯಬೇಕು. ಅದಕ್ಕಾಗಿ ಎಲ್ಲ ದಾಟಿ, ಬೆಟ್ಟಗಳನ್ನ ದಾಟಿ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಶಿವನ ಪ್ರಾರ್ಥನೆ ತಪಸ್ಸು ಮಾಡಿ ಅವನಿಂದ ಬೇಕಾದ ಅಸ್ತ್ರ ಪಡೆಯಬೇಕು ಎಂಬುದಾಗಿ ಧರ್ಮರಾಜನು ಅರ್ಜುನಿಗೆ ಆದೇಶ ಕೊಡ್ತಾರೆ. ಅದರಿಂದ ಅರ್ಜುನ ಎಲ್ಲರೂ ಬೀಳ್ಕೊಡ್ತಾ ಇದ್ದಾರೆ. ಧ್ರುವೈ ಧೈರ್ಯ ತುಂಬಿ ಕುರುಪು ತುಂಬಿಸಿ ಇಂಥ ಕಾರ್ಯ ಸಾಧನೆ ಮಾಡಬೇಕು ಎಂಬುದಾಗಿ ಹೆಚ್ಚಿನ ಉತ್ತೇಜನ ನೀಡಿ ಅವನನ್ನು ಪ್ರೋತ್ಸಾಹಿಸಿ ದ್ರೌಪದಿ ದೇವಿ ಅರ್ಜುನನ್ನು ಕಳಿಸ್ತಾ ಇದ್ದಾರೆ. ಎಲ್ಲರಿಂದ ಅವನು ಬೀಳ್ಕೊಂಡ ಅರ್ಜುನ ಹೊರಡಿದ್ದಾನೆ. ಬಹಳ ದೂರ ಹೋದ, ಬೆಟ್ಟಗಳನ್ನು ದಾಟಿದ. ಕೊನೆಗೊಂದು ದೊಡ್ಡ ಬೆಟ್ಟ, ದೊಡ್ಡ ಮರ, ಅಲ್ಲಿ ಒಬ್ಬ ಋಷಿ ಕುಳಿತಿದ್ದಾನೆ. ಆ ಋಷಿಯನ್ನು ಕಂಡಾಗ ಆ ಋಷಿ ನೋಡಿದ. ಅವನು ಕಂಡು ಧನುರ್ಧಾರಿಗೆ ಬಂದಿದ್ದ. ಹೇಳ್ತಾರೆ, ನೇಹ ಶಸ್ತ್ರೇಣ ಕರ್ತವ್ಯಂ, ನಿನ್ನ ಶಸ್ತ್ರಕ್ಕೆ ಅವಕಾಶ ಇಲ್ಲ. ಶಾಂತಾರಾಮಯವ ಆಲಯ, ಇದು ಶಾಂತನಿಗೆ ಆಶ್ಚರ್ಯ, ಶಾಂತ ಪ್ರದೇಶ. ಧನುಷ್ ಹಿಡಿದುಕೊಂಡು ಯಾಕೆ ಬನ್ನಿ. ವಿನೀತ ಕ್ರೋಧ ವರ್ಷಾಣ ಬ್ರಾಹ್ಮಣರಾಮ್ ತಪಸ್ವಿನ, ತಪಸ್ವಿಗಳು ಋಷಿಗಳು ಸಿಟ್ಟನ್ನು ಗೆದ್ದವರು ಅಂಥವರಿಗೆ ಮಾತ್ರ ಇಲ್ಲ ಅವಕಾಶ. ನೀನು ಧನುಸ್ಸು ಹಿಡಿದುಕೊಂಡು ಬಂದಿದ್ದೆಲ್ಲ ಬೇಡ, ಧನುಸ್ಸಿನ ಕೆಳಗಿಡು. ನೇಗಾಸ್ತ ಧನುಷಾ ಕಾರ್ಯ, ಧನುಸ್ಸಿನ ಅಗತ್ಯ ಇಲ್ಲ. ನ ಸಂಗ್ರಾಮೋತ್ತರ, ಯುದ್ಧಕ್ಕೆ ಅವಕಾಶವೇ ಇಲ್ಲ. ನಿಶ್ಚಿಪೇತದ್ದರು, ಕೆಳಗಿಡು ಧನುಸ್ಸು ಎಂಬುದಾಗಿ ಜೋರಾಗಿ ಹೇಳಿದ. ಇಷ್ಟು ಹೇಳಿದರೂ ಕೂಡ ಅರ್ಜುನ ಸಂಭ್ರಾಂತನಾಗಲಿಲ್ಲ. ಅವನು ಬಹಳ ಧೈರ್ಯದಿಂದಲೇ ನಿಂತ, ಧನುಸ್ಸನ್ನು ಕೆಳಗೆ ಇಡಲಿಲ್ಲ. ಈ ಸಂದರ್ಭದಲ್ಲಿ ಕೂಡ ಒಂದು ಧೈರ್ಯ, ವಿನಮ್ರತೆ, ಸೌಜನ್ಯ ಎಲ್ಲ ಕಂಡು ಧೈರ್ಯವನ್ನು ಕಳೆದುಕೊಂಡಿಲ್ಲ. ಆದರೆ ಅಹಂಕಾರದಿಂದ ವರ್ತಿಸಲಿಲ್ಲ, ನಮ್ರತೆಯಿಂದ ವರ್ತಿಸಿದ. ಸಂತುಷ್ಟನಾಗಿ ನಾನು ಬೇರೆ ಯಾರಲ್ಲ, ನಾನೇ ಇಂದ್ರ ಎಂಬುದಾಗಿ ತನ್ನ ಸ್ವರೂಪವನ್ನು ತಿಳಿಸಿ, ನೀನು ಹೋಗು, ತಪಸ್ಸು ಮಾಡು, ಶಿವನನ್ನು ಆರಾಧನೆ ಮಾಡು, ಎಲ್ಲ ದೇವತೆಗಳ ಅನುಗ್ರಹ ಪಡೆಯಿತಿ ಎಂಬುದಾಗಿ ಇಂದ್ರನು ಅವನಿಗೆ ಮಾರ್ಗದರ್ಶನ ಮಾಡ್ತಾನೆ. ಮಾಡಿದ ಮೇಲೆ ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಅಖಂಡವಾದ ತಪಸ್ಸು, ನಿರ್ಜಲ ಉಪವಾಸ, ಆಹಾರ ಇಲ್ಲ. ಕೆಲವು ದಿವಸ ತಿಂಗಳಿಗೊಮ್ಮೆ, ಎಷ್ಟೋ ತಿಂಗಳಿಗೊಮ್ಮೆ ಆಹಾರ. ಅತ್ಯಂತ ಕಠಿಣವಾದ ತಪಸ್ಸು. ಅದನ್ನು ಅನೇಕ ಸಮಯದವರೆಗೆ ಶಿವನ ಆರಾಧನೆಯನ್ನು ತಪಸ್ಸು ಮಾಡಿ ಎಲ್ಲ ಗಮನದಲ್ಲಿಟ್ಟುಕೊಳ್ಬೇಕು. ಯಾವ ಆರಾಧನೆ ಮಾಡುವಾಗಲೂ ಅವರೆಲ್ಲರೂ ಕೂಡ ಅಂತರ್ಯಾಮಿಯಾಗಿ ಭಗವಂತನ ದೃಷ್ಟಿ. ಅನೇಕರಿಗೆ ಭಾವನೆ, ಅಂತರ್ಯಾಮಿ ಉಪಾಸನೆ ಮಾಡಿದರೆ ಅದು ದೇವಸ್ಥಾನಕ್ಕೆ ಉಂಟು. ಅಲ್ಲಿ ಶಿವನ ಅಂತರ್ಯಾಮಿ ಪೂಜೆ ಮಾಡಿದರೆ ಭಗವಂತನಿಗೆ ಮಾತ್ರ ಸಲ್ಲುತ್ತದೆ, ಅವರಿಗೆ ಸಲ್ಲುವುದೇ ಇಲ್ಲ. ಅವರಿಗೆ ಅದರಿಂದ ಸಿಟ್ಟು ಬಂದಿತ್ತು ಅಂತ ಕೆಲವರು ಹೆದರಿಸಿದ್ದಾರೆ. ಈಗ ಅನೇಕ ಜ್ಯೋತಿಷಿಕರು ನಮ್ಮ ಜನರನ್ನು ಅಂತರ್ಯಾಮಿ ಆರಾಧನೆ ಮಾಡಬಾರದು. ಅಲ್ಲಿ ಒಬ್ಬ ಭಗವಂತ ಇದ್ದಾನೆ ಅಂತ ಮನಸ್ಸಿನಿಂದ ಪೂಜೆ ಮಾಡಿದರೆ ಎಲ್ಲ ಪೂಜೆ ನೈವೇದ್ಯ ಆ ಹರಿಗೆ ಸಲ್ಲುತ್ತದೆ. ಈ ದೇವತೆಗಳಿಗೆ ಇಲ್ಲ ಅಂತ ಅವರಿಗೆ ಅಸಮಾಧಾನ. ಅದರಿಂದ ಅಂತರ್ಯಾಮಿ ಆರಾಧನೆ ಮಾಡಬಾರದು. ಎಂಥ ಅಸಂಬದ್ಧವಾದ ವಿಚಾರ. ಪರಮಾತ್ಮನು ಸಂತೃಪ್ತರಾಗಬೇಕಾಗಿದ್ದರೆ ಅದರ ಜೊತೆಗೆ ಅಲ್ಲಿ ಎಲ್ಲಿದ್ದಾನೆ, ಪ್ರಾಣಿಗಳಲ್ಲಿ ಭಗವಂತನ ಆರಾಧನೆ ಮಾಡುವಾಗ ಪ್ರಾಣಿಗಳಿಗೂ ಸಂತೃಪ್ತಿ. ಭಗವಂತನ ಆರಾಧನೆ ಎಂದರೆ, ಅಂತರ್ಯಾಮಿ ಆರಾಧನೆ ಎಂದರೆ ಭಗವಂತ ಸಂತೃಪ್ತನಾಗ್ತಾನೆ, ಅಂತರ್ಗತನಾಗ್ತಾನೆ, ಅವರಿಗೆ ತೃಪ್ತಿ. ಅಲ್ಲಿನ ದೇವರು ಅಂತರ್ಯಾಮಿ ಎಲ್ಲರೂ ಸಂತೃಪ್ತನಾಗ್ತಾನೆ. ಈ ಥರದ ಸನ್ನಿವೇಶಗಳೆಲ್ಲ ಇದೆ. ಅದನ್ನು ಅರ್ಥ ಮಾಡಿಕೊಂಡರೆ ಅಂತರ್ಯಾಮಿ ಪೂಜೆ ಮಾಡಿದರೆ ಆ ದೇವತೆಗಳಿಗೆ ಸಲ್ಲುವುದಿಲ್ಲ. ದೇವರಿಗೆ ಮತ್ತಷ್ಟು ತೃಪ್ತ. ಭಗವಂತನ ಮುಖಾಂತರ ಅವರಿಗೆ ವಿಶೇಷವಾದ ಸಂತೋಷ ಆಗ್ತದೆ. ನಮ್ಮ ಶರೀರಕ್ಕೆಲ್ಲ ಆಹಾರ ಕೊಟ್ಟಾಗ ಶರೀರದಲ್ಲಿ
ಶರೀರದ ಒಳಗಿರುವ ಜೀವನ ಕೂಡ ಸಂತೋಷ. ಜನರಿಗೆ ಸಂತೋಷ ಬಂದಾಗ ಅಂತರ್ಗತನಾದ ಭಗವಂತನು ಸಂತೋಷ. ಅದರಿಂದ ಭಗವಂತನ ಆರಾಧನೆ ಅಂದರೆ ದೇವರ ಆರಾಧನೆ ಮತ್ತು ದೇವತೆಗಳ ಆರಾಧನೆ. ಗೋವುಗಳಲ್ಲಿರುವ ಪರಮಾತ್ಮನ ಆರಾಧನೆ ಅಂದರೆ ಗೋವುಗಳಿಗೂ ತೃಪ್ತಿ, ಪರಮಾತ್ಮನಿಗೆ ತೃಪ್ತಿ. ಹೀಗೆ ಎಲ್ಲರನ್ನೂ ಕೂಡ ಸಂತೋಷಪಡಿಸುವ ಉದಾರವಾದ ದೃಷ್ಟಿ ಆ ಅಂತರ್ಯಾಮಿಯ ಆರಾಧನೆಯಲ್ಲಿ ಶಿವನ ಜೊತೆಗೆ ಅಂತರ್ಯಾಮಿಯಾದ ಭಗವಂತನ ಅನುಸಂಧಾನ ಮಾಡಿಕೊಂಡು ತಪಸ್ಸು ಮಾಡಿದರೆ ದೇವತೆಗಳೆಲ್ಲ ಶಿವನಿಗೆ ಹೇಳಿದರು, ಬಹಳ ಕಷ್ಟಪಟ್ಟಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾರೆ, ಅನುಗ್ರಹಿಸಬೇಕು. ಶಿವ ಹೋಗ್ತಾರೆ, ಅಲ್ಲಿಗೆ ಆಗಮಿಸ್ತಾನೆ, ಕಿರಾತನಾಗಿ ಬರ್ತಾನೆ. ಭಾರಿ ಕಿರಾತನ ಸಂಖ್ಯೆ, ಕಿರಾತ ದೊಡ್ಡ ಸೈನ್ಯದೊಂದಿಗೆ ಮಟ್ಟಿಗೆ ಬರ್ತಾ ಇದ್ದಾರೆ. ಬಂದಾಗ ಒಬ್ಬ ದೈತ್ಯ ಹಂದಿಯಾಗಿ ಅರ್ಜುನನ ಮೇಲೆ ಆಕ್ರಮಿಸಲು ಬರ್ತಾ ಇದ್ದಾನೆ. ಅರ್ಜುನ ತಕ್ಷಣ ತಪಸ್ಸು ಮಾಡ್ತಾ ಇದ್ದ ಅರ್ಜುನ ಈ ಆಕ್ರಮಣದಿಂದ ಅವನಿಗೆ ಎಚ್ಚರ ಬಂದು ಬಾಣ ಪ್ರಯೋಗ ಮಾಡ್ತಾನೆ. ಆಗ ಶಿವನ ಕಿರಾತ ಅವನು ಬಾಣ ಪ್ರಯೋಗ ಮಾಡ್ತಾನೆ. ಎರಡು ಕಡೆಯಿಂದ ಬಾಣ ಪ್ರಯೋಗ. ಆ ದೈತ್ಯ ಬರ್ತಾನೆ ಸತ್ತ. ಇಲ್ಲಿ ಶಿವ ಖಾತೆ ತೆಗೆದ, ನಾನು ಅದನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾನೆ, ನನಗೆ ಸಂಬಂಧಪಟ್ಟದ್ದು, ನೀನು ಯಾಕೆ ಬಾಣ ಪ್ರಯೋಗ ಮಾಡಿ? ಅದು ನನ್ನ ಮೇಲೆ ಆಕ್ರಮಿಸಿ ನಾನು ಬಾಣ ಪ್ರಯೋಗ ಮಾಡಿ ನನ್ನ ಗುರುವಿನಾಗಿ ಅರ್ಜುನನಿಗೆ ಉತ್ತರ ಕೊಟ್ಟು ಇಬ್ಬರಿಗೂ ಚರ್ಚೆ ನಡೆಯಿತು. ಅದು ಯುದ್ಧದಲ್ಲಿ ಪರಿವರ್ತನೆ ಆಯಿತು. ಕಿರಾತನ ಜೊತೆಗೆ ಅರ್ಜುನ ಯುದ್ಧ ಮಾಡಿದ. ಈ ಬಹಳ ಸಮಯದ ಯುದ್ಧ. ಏನು ಅಸ್ತ್ರ ಪ್ರಯೋಗ ಮಾಡಿದರೂ ಅದನ್ನು ಶಿವ ನುಂಗಿ ಬಿಡ್ತಿದ್ದ. ಕಿರಾತ ದೊಡ್ಡ ಖಡ್ಗವನ್ನು ಪ್ರಯೋಗ ಮಾಡಿದ ಅವನ ತಲೆಗೆ. ಆ ಖಡ್ಗ ಪುಡಿ ಪುಡಿಯಾಗಿ ಯಾವ ಅಸ್ತ್ರ ಗಾಂಡೀವ ಪ್ರಯೋಗ ಮಾಡಿದ ಅದನ್ನು ಶಿವ ನುಂಗಿಬಿಟ್ಟ. ಹರಿಯವನಿಗೆ ಅಪಮಾನ ಆಯಿತು. ಕೊನೆಗೆ ಬಾಗಿ ಯುದ್ಧ ಮಾಡಿದ. ಅವನು ಸರಿಯಾಗಿ ಹೊಡೆದು ಬಡಿದು ಅವರನ್ನು ಬುದ್ಧಿಯಾಗಿ ಬಿಸಾಡಿದ. ಹನಿ ನೋವಾಯಿತು ಅರ್ಜುನಿಗೆ. ತನ್ನ ಇಷ್ಟೆಲ್ಲ ಸಂದರ್ಭದಲ್ಲಿ ಕೂಡ ಈ ಥರದ ಒಬ್ಬ ವ್ಯಕ್ತಿಯ ಜೊತೆ ಯುದ್ಧ ಮಾಡಿಲ್ಲ. ಇವನು ಯಾರು, ಯಕ್ಷನು, ದೇವತೆಯು, ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದಾಗಿ ಬಹಳ ಗಾಬರಿಯಾಗಿ ಇನ್ನು ತಪಸ್ಸು ಮಾಡಿ ಪರಮಾತ್ಮನ ಆರಾಧನೆ ಮಾಡ್ತೇನೆ ಎಂಬುದಾಗಿ ಶಿವನನ್ನೇ ಪೂಜಿಸ್ತೇನೆ ಅಂತ ತಪಸ್ಸಿಗೆ ಹೋಗಿ ಮಣ್ಣಿನ ಲಿಂಗ ಮಾಡಿದ. ಅಲ್ಲಿ ಶಿವನ ಅರ್ಚನೆ ಆರಂಭಿಸಿದ. ಆ ಪುಷ್ಪ ಹಾಕಿದೆಲ್ಲ ಆ ಕಿರಾತನ ತಲೆಯ ಮೇಲೆ, ಆ ಲಿಂಗಕ್ಕೆ ಹಾಕಿದ ಪುಷ್ಪ ಕಿರಾತನ ತಲೆಯ ಮೇಲೆ. ಇವನಿಗೆ ಆಶ್ಚರ್ಯ ಆಯಿತು. ತಕ್ಷಣ ಗೊತ್ತಾಯಿತು, ಇವನು ಕಿರಾತ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನು ಸಾಕ್ಷಾತ್ ಶಂಕರನಿಗೆ ಗೊತ್ತಾಗಿ ಶರಣಾಗತನಾಗಿ ಪ್ರಾರ್ಥನೆ ಮಾಡಿ. ಆಗ ಶಿವ ಹೇಳ್ತಾರೆ, ನಾನು ಇದನ್ನು ಟೆಸ್ಟ್ ಮಾಡಿ ನನಗೆಲ್ಲ ಮುಂದೆ ಅಸ್ತ್ರವನ್ನು ನೀಡಬೇಕಾಗಿದ್ದರೆ ನಿನ್ನ ಸಾಮರ್ಥ್ಯ ಎಷ್ಟು, ಅದನ್ನು ಪ್ರಯೋಗಿಸುವ ಅರ್ಹತೆ ಉಂಟು, ಶಕ್ತಿ ಉಂಟು, ಇದನ್ನೆಲ್ಲ ಪರೀಕ್ಷೆ ಮಾಡಿ. ಇದೊಂದು ವರ ಕೊಡುವುದಕ್ಕಿಂತ ಮುಂಚಿನ ಪೂರ್ವಭಾವಿ ಪರೀಕ್ಷೆ. ನೀನು ತಪಸ್ಸು ಮಾಡಿ ಧ್ಯಾನ, ಏಕಾಗ್ರತೆ ಅದರಲ್ಲೇ ನನ್ನನ್ನು ಸಂತೋಷಪಡಿಸಿ, ಯುದ್ಧದಲ್ಲಿ ಕೂಡ ಅಪ್ರತಿಮ ಶಕ್ತಿ ತೋರಿಸಿ, ನೀನು ದೇಹಬಲ, ಆತ್ಮಬಲ ಎರಡರಲ್ಲಿ ಕೂಡ ನಿನ್ನ ಸಾಮರ್ಥ್ಯ ತೋರಿಸಿ ನನ್ನ ಪ್ರೀತಿಗೆ ಪಾತ್ರನಾಗಿದ್ದೆ. ನನಗೆ ಸಂತೋಷವಾಗಿದೆ. ನಿನಗೆ ಎಲ್ಲ ಥರದ ಅಸ್ತ್ರ ಶಸ್ತ್ರ ಇದನ್ನು ನಾನು ನೀಡ್ತೀನಿ ಎಂಬುದಾಗಿ ತನ್ನ ತಪಸ್ಸಿನ ಬಲ, ಯುದ್ಧದ ದೈಹಿಕ ಸಾಮರ್ಥ್ಯ ಎರಡರಲ್ಲಿ ಕೂಡ ಮಹಾದೇವರನ್ನು ಹೋಲಿಸಿಕೊಂಡು ಅವನ ಅನುಗ್ರಹ ಪಡೆದು ಆ ಮೂಲಕ ಆ ಎಲ್ಲ ಅಸ್ತ್ರಗಳನ್ನು ಈ ಅರ್ಜುನ ಪಡೆದ. ಆಮೇಲೆ ದೇವತೆಗಳು ಬಂದರು. ಯಾವಾಗ ಶಿವನ ಮನೆಯನ್ನು ಪಡೆದ ಬೇರೆ ಬೇರೆ ದೇವತೆಗಳು ಬಂದು ಎಲ್ಲರೂ ಅವರನ್ನು ಅನುಗ್ರಹ ಮಾಡಿ ಅಸ್ತ್ರ ಶಸ್ತ್ರ ಎಲ್ಲವನ್ನು ಕೂಡ ಕುಬೇರ, ಯಮ ಎಲ್ಲರೂ ಕೂಡ ಎಲ್ಲ ದೇವತೆಗಳ ಅನುಗ್ರಹವನ್ನು ಪಡೆದು ಸ್ವರ್ಗಲೋಕದಲ್ಲಿ ಕೆಲವು ದಿವಸ ನೀನು ಆರಾಮವಾಗಿ ಕಾಲ ಕಳೆದುಕೊಂಡು ಆಮೇಲೆ ಹೋಗು ಎಂಬುದಾಗಿ ಅರ್ಜುನ ಮೊದಲು ಆ ಋಷಿ ಬಂದಾಗ ಅರ್ಜುನ ಇಂದಿರಾಗಿ ಗೊತ್ತಾದ ಮೇಲೆ ಇದನ್ನು ಹೇಳಿದ, ನಿನಗೆ ಏನು ಬೇಕಾದರೂ ಕೊಡ್ತೇನೆ, ಬೇಕಾದ ಕೇಳು,
ಸ್ವರ್ಗದಲ್ಲಿ ಅರ್ಜುನ ಹೇಳಿದವ, ನಾನು ನಮ್ಮ ಸಹೋದರನ್ನು ಬಿಟ್ಟು ಇಲ್ಲಿ ಕೇವಲ ಸುಖ ಭೋಗಕ್ಕೆ ಬಂದಿಲ್ಲ, ಯಾವ ಆಯುಷ್ಯ ಯಾವ ವೈಭವ ಯಾವುದನ್ನು ಬೇಡುವುದಿಲ್ಲ. ನಾನು ಬಂದ ಉದ್ದೇಶ ಅದನ್ನು ಸಾಧನೆ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತೇಳಿ ಇಂದ್ರ ಅವನಿಗೆ ಬೇಕಾದ ರೀತಿಯ ಆಮಿಷ ಮುಂದಿಟ್ಟಾದರೂ ಕೂಡ ಅದನ್ನು ಸ್ವೀಕಾರ ಮಾಡಿದೆ. ಇದೇ ಶಿವನಲ್ಲಿ ತಪಸ್ಸು ಮಾಡಿ ಶಿವನಿಂದ ಇತರ ದೇವತೆಗಳಿಂದ ಎಲ್ಲ ಇಷ್ಟಾರ್ಥವನ್ನು ಅರ್ಜುನ ಪಡೆದು ಇಂದ್ರನ ಆಗಮನದಂತೆ ಸ್ವರ್ಗಲೋಕದಲ್ಲಿ ಕೆಲವು ಕಾಲದ ಕಡೆಯಲು ಇಂದ್ರನ ಜೊತೆಗೆ ಅಲ್ಲಿ ಕಾಲ ಕಳೆದಿದ್ದಾನೆ ಎಂಬಲ್ಲಿಗೆ ಪ್ರವಚನ ಇವತ್ತು ಮುಗಿಸ್ತಾ ಇದ್ದೇನೆ. ಅರ್ಜುನ ಇಂದು ತನ್ನ ದೈಹಿಕ ಶಕ್ತಿ ಆತ್ಮಶಕ್ತಿ ಎರಡರಿಂದಲೂ ಕೂಡ ಶಿವನನ್ನು ಉಳಿಸಿ ಅದರ ಜೊತೆಗೆ ಎಲ್ಲ ದೇವತೆಗಳ ಅನುಗ್ರಹವನ್ನು ಪಡೆದು ಮುಂದಿನ ಯುದ್ಧಕ್ಕೆ ಬೇಕಾಗುವಂಥ ಶಕ್ತಿ ಸಂಗ್ರಹ ಮಾಡಿ ಸ್ವರ್ಗಲೋಕದಲ್ಲಿ ಕೆಲವು ದಿವಸ ಕಾಲ ಕಳೀತಾ ಇದ್ದ ಎಂಬುದಿಗೆ ಇವತ್ತಿನ ಪ್ರತಿಮೆಯನ್ನು ಮುಕ್ತಾಯಗೊಳಿಸ್ತಾರೆ.